ಹಾಯ್ ಹೆಲೋ ನಮಸ್ಕಾರ. ಭಟ್ರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ರುಚಿಯಾದಂಥ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹವ್ಯಕ ಸ್ಟೈಲಲ್ಲಿ ಸಾಸಿವೆ, ಅದು ಬೆಂಡೆಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲದಾಗಿ ನಾನೊಂದು ಪಾತ್ರೆಗೆ ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು. ಇದನ್ನು ಬಿಸಿ ಮಾಡೋದಕ್ಕೆ ಇಡಬೇಕು ನೀರನ್ನು. ಸ್ವಲ್ಪ ನೀರು ಬಿಸಿ ಆಗ್ತಾ ಇದ್ದಾಗೆ ನಾನಿಲ್ಲಿ ಬೆಂಡೆಕಾಯಿಯನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಮನೆಯಲ್ಲೇ ಬೆಳೆದಿರೋ ಅಂಥ ಬೆಂಡೆಕಾಯಿ, ಬಿಳಿ ಬೆಂಡೆಕಾಯಿ, ತುಂಬ ರುಚಿಯಾಗುತ್ತೆ. ನೀವು ಯಾವ ರೀತಿ ಬೆಂಡೆಕಾಯಿ ಸಿಗುತ್ತೋ ಆ ರೀತಿ ಬೆಂಡೆಕಾಯಲ್ಲಿ ಸಾಸಿವೆಯನ್ನು ಮಾಡ್ಕೋಬಹುದು. ನೋಡಿ, ಇದು ಫ್ರೆಶ್ ಆಗಿರುವಂಥ ಬೆಂಡೆಕಾಯಿ, ಎಷ್ಟು ಚೆನ್ನಾಗಿದೆ, ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ಸೊ ಈ ರೀತಿ ನೀರಿಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಸ್ವಲ್ಪ ಆಮ್ಚೂರು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಆಮ್ಚೂರು ಪೌಡ್ರ್ ಇಲ್ಲ ಅಂತ ಅಂದರೆ ಈ ಹುಳಿ ಪುಡಿ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೋಬೋದು. ಸೊ ಇದು ಇವಾಗ ಚೆನ್ನಾಗಿ ಬೇಯಬೇಕು ಬೆಂಡೆಕಾಯಿ. ಹುಳಿ ಪುಡಿ ಹಾಕೋದ್ರಿಂದ ಇದು ಲೋಳೆ ಆಗಲ್ಲ, ಹಾಗಾಗಿ ಹುಳಿ ಪುಡಿಯನ್ನು ಹಾಕಿ ಬೇಯಿಸಬೇಕು. ಒಂದು ವೇಳೆ ನೀವು ಹುಳಿ ಪುಡಿಯನ್ನು ಹಾಕಿಲ್ಲ ಅಂತ ಅಂದರೆ ಅದು ಲೋಳೆ ಆಗಿಬಿಡುತ್ತೆ ಬೆಂದಮೇಲೆ. ನೋಡಿ, ಇವಾಗ ಇದು ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು, ಈ ಥರ ಸಾಫ್ಟಾಗಿ ಆಗಬೇಕು. ಇವಾಗ ನಾವು ಮತ್ತೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 4 ಈ ರೀತಿ ನುಚ್ಚು ಮೆಣಸನ್ನು ಹಾಕಿದ್ದೀನಿ. ನೀವು ಈ ಮೆಣಸಿಲ್ಲ ಅಂತ ಅಂದರೆ ಹಸಿಮೆಣಸನ್ನು ಹಾಕೋಬಹುದು. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಅಂದರೆ ತರಿಯಾಗಿ ಇರಬಾರ್ದು, ನೈಸಾಗಿ ರುಬ್ಕೋಬೇಕು. ಸೊ ನೋಡಿ, ರುಬ್ಕೊಂಡು ಆಗಿದೆ. ಇಲ್ಲಿ ನೀವು ಅರಿಶಿನ ಹಾಕಲೇಬೇಕಾಗುತ್ತೆ, ಸಾಸಿವೆ ಅಂದರೆ ಅರಿಶಿನ ಹಾಕಬೇಕಾಗುತ್ತೆ. ಸೊ ನೋಡಿ, ಇವಾಗ ಬೆಂಡೆಕಾಯಿ ಬೆಂದಿದೆ. ಆ ಬೆಂಡೆಕಾಯಿಗೆ ನಾವೇನು ಬೀಸಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಹವ್ಯಕರ ಮನೆಯಲ್ಲಿ ಸಾಸಿವೆ ತುಂಬ ಜಾಸ್ತಿಯಾಗಿ ಮಾಡ್ತಾರೆ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಬೇರೆ ರೀತಿ ಸಾಸಿವೆಯನ್ನು ಮಾಡ್ತಾರೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ತುಂಬ ಸ್ವೀಟ್ ಆಗಬಾರ್ದು. ಆಮೇಲೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ತಾ ಇದ್ದೀನಿ. ಗಟ್ಟಿ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಇವಾಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಉದ್ದಿನ ಬೇಳೆ, ಆಮೇಲೆ 1 ಒಣ ಮೆಣಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ.
ಆಮೇಲೆ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಚೆನ್ನಾಗಿ ಸಿಡಿಬೇಕು. ಬೇಕಿದ್ರೆ ನೀವು ಇಲ್ಲಿ ಇಂಗನ್ನು ಕೂಡ ಹಾಕೋಬಹುದು. ಇವಾಗ ಒಗ್ಗರಣೆಯನ್ನು ಹಾಕಿಬಿಟ್ರೆ ಬೆಂಡೆಕಾಯಿ ಸಾಸಿವೆ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿಂದ ಒಂದೇ ರೀತಿ ಪಲ್ಯ ಸಾಂಬಾರು ಮಾಡಿ ಬೇಜಾರು ಬಂದಿದ್ದರೆ ಈ ರೀತಿಯಾಗಿ ಸಾಸಿವೆಯನ್ನು ಟ್ರೈ ಮಾಡಿ ನೀವು ಊಟ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.